ನಮಸ್ತೆ ವೀಕ್ಷಕರೇ, ಮಕ್ಕಳ ಕಥೆಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಥೆಯ ಹೆಸರು ತೋಳ ಬಂತು ತೋಳ. ಒಂದು ಊರಿನಲ್ಲಿ ರಾಜು ಎಂಬ ಹುಡುಗನಿದ್ದನು. ಅವನು ಕುರಿ ಕಾಯುವ ಕೆಲಸವನ್ನು ಮಾಡುತ್ತಿದ್ದನು. ಅವನು ಕುರಿಗಳನ್ನು ಕಾಯಲು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುತ್ತಿದ್ದನು. ಹುಲ್ಲುಗಾವಲು, ಬೆಟ್ಟದ ತಪ್ಪಲು, ಈ ತರಹ ಬೇರೆ ಬೇರೆ ಪ್ರದೇಶಗಳಲ್ಲಿ ಕುರಿಗಳು ಕಾಯುವ ಕೆಲಸ ಮಾಡುತ್ತಿದ್ದನು. ಅವನಿಗೆ ಸುಳ್ಳು ಹೇಳುವುದು, ತಮಾಷೆ ಮಾಡುವುದು, ಬೇರೆಯವರಿಗೆ ಮೋಸ ಮಾಡಿ ನಗುವುದು, ಸುಳ್ಳು ಹೇಳಿ ಮೋಸ ಮಾಡಿ ನಗುವುದೇ ಅವನ ಜೀವನವಾಗಿತ್ತು. ಒಂದು ದಿನ ಅವನು ಬೆಟ್ಟದ ತಪ್ಪಲಿನಲ್ಲಿ ಕುರಿಗಳನ್ನು ಕಾಯುತ್ತಿದ್ದನು. ಅಲ್ಲೇ ಪಕ್ಕದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಕೊಯ್ಯುವ ಕೆಲಸವನ್ನು ಮಾಡುತ್ತಿದ್ದರು. ಅಲ್ಲಿರುವ ಜನರನ್ನು ಕಂಡ ಅವನು ಆ ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ನಗಬೇಕು ಎಂದು ಆಲೋಚಿಸಿದನು. ಆ ಆಲೋಚನೆಯಿಂದಾಗಿ ಆತನು ತೋಳ ಬಂತು ತೋಳ, ಕಾಪಾಡಿ ಕಾಪಾಡಿ, ತೋಳ ಬಂತು ತೋಳ ಎಂದು ಜೋರಾಗಿ ಕೂಗಿದನು. ಅದನ್ನು ಕೇಳಿದ ರೈತರು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದುದನ್ನು ಬಿಟ್ಟು ಅವನು ಕುರಿ ಕಾಯುತ್ತಿರುವ ಬಳಿಗೆ ಓಡೋಡಿ ಬಂದರು. ಎಲ್ಲಿದೆ ತೋಳ, ಎಲ್ಲಿದೆ ತೋಳ ಎಂದು ಹುಡುಕಾಡಿದರು. ಅವರು ಎಲ್ಲಿದೆ ತೋಳ ಎಂದು ಹುಡುಕಾಡುತ್ತಿದ್ದುದನ್ನು ಕೇಳಿ ಆತನು ನಗಾಡುತ್ತಾ ಖುಷಿಪಡುತ್ತಾ, ತೋಳ ಬರಲಿಲ್ಲ, ನಾನು ಸುಳ್ಳು ಹೇಳಿ ತಮಾಷೆ ಮಾಡಿದೆ ಎಂದು ನಗಾಡುತ್ತಿದ್ದನು. ಅವನ ಈ ಸುಳ್ಳು ಅವನ ಜೀವನವನ್ನೇ ಮುಂದೊಂದು ದಿನ ಹಾಳು ಮಾಡುತ್ತಿತ್ತು ಎಂದು ಅವನು ತಿಳಿದಿರಲಿಲ್ಲ. ರಾಜುವು ಪದೇ ಪದೇ ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದನು. ತೋಳ ಬಂತು ತೋಳ ಎಂದು ಮತ್ತೆ ಮತ್ತೆ ಜನರಿಗೆ ಸುಳ್ಳು ಹೇಳಿ ಕರೆಯುತ್ತಿದ್ದನು. ಆಗ ಜನರು ಪುಟ್ಟ ರಾಜುವಿಗೆ ಸಹಾಯ ಮಾಡಬೇಕೆಂದು ಓಡೋಡಿ ಬರುತ್ತಿದ್ದರು. ಆದರೆ ತೋಳವೂ ಇರುತ್ತಿರಲಿಲ್ಲ. ಅಲ್ಲಿ ಯಾವ ಬೇರೆ ಪ್ರಾಣಿಗಳೂ ಬರುತ್ತಿರಲಿಲ್ಲ. ಕುರಿಗಳು ಮತ್ತು ಅವನು ಇರುತ್ತಿದ್ದರು. ಇದನ್ನು ಕೇಳಿ ಇದನ್ನು ನೋಡಿದ ಜನರು ಇವನ ತಮಾಷೆ ಅತಿಯಾಯಿತು ಎಂದುಕೊಂಡು ಆಲೋಚಿಸುತ್ತಿದ್ದರು. ಆದರೆ ಆ ರಾಜುವಿನ ತಮಾಷೆ ಇಲ್ಲಿಗೆ ನಿಲ್ಲಲಿಲ್ಲ. ಒಂದು ದಿನ ಅವನು ಕುರಿ ಕಾಯುತ್ತಿರುವಾಗ ನಿಜವಾಗಿಯೂ ಸಹ ತೋಳ ಬಂದಿತು. ಈ ಬಾರಿ ನಿಜವಾದ ತೋಳ ಬಂದಿತು. ರಾಜು, ತೋಳ ಬಂತು ತೋಳ, ಕಾಪಾಡಿ, ನನ್ನ ಕುರಿಯನ್ನು ಎತ್ತಿಕೊಂಡು ಹೋಗುತ್ತಿದೆ, ಬೇಗ ಬನ್ನಿ ಎಂದು ಜೋರಾಗಿ ಕಿರುಚಿ ಅರಚಾಡಿದನು. ಆದರೆ ತೋಳ ಕುರಿಯನ್ನು ತಿಂದು ಸಾಯಿಸತೊಡಗಿತು. ಎಷ್ಟೇ ಕಿರುಚಿದರೂ ಜನರು ಬರಲೇ ಇಲ್ಲ. ಅವನ ಕೂಗನ್ನು ಕೇಳಿದ ಜನರು ಇವನು ತಮಾಷೆ ಮಾಡುತ್ತಿದ್ದಾನೆ ಎಂದು ಅವನ ತಮಾಷೆ ಮತ್ತೆ ಅಲ್ಲಿಗೆ ಹೋಗುವುದು ಏಕೆ, ನಮ್ಮ ಕೆಲಸ ಬಿಟ್ಟು ಎಂದು ಯೋಚಿಸಿದರು. ಆದರೆ ಈ ಬಾರಿ ನಿಜವಾಗಿಯೂ ತೋಳ ಬಂದಿತ್ತು. ರಾಜು ಅಳುತ್ತಿದ್ದುದನ್ನು ನೋಡಿದ ಜನರು ಆಗ ನಿಜವಾಗಿಯೂ ತೋಳ ಬಂದಿತ್ತಾ ಎಂದು ಕೇಳಿದರು. ಹಾಗೂ ಅವನ ಕುರಿ ಸತ್ತು ಮಲಗಿರುವುದನ್ನು ನೋಡಿದ ಅವರಿಗೆ ಈ ಬಾರಿ ತೋಳ ನಿಜವಾಗಿಯೂ ಬಂದಿದೆ. ಆದರೆ ಇವನ ತಮಾಷೆಯಿಂದ ಇದು ಸುಳ್ಳು ಎಂದು ಆಲೋಚಿಸಿದವು. ಇವನಿಗೆ ತಕ್ಕ ಶಿಕ್ಷೆ ಆಗಿದೆ, ಇವನಿಗೆ ತಕ್ಕ ಪಾಠ ಕಲಿತಿದ್ದಾನೆ ಎಂದು ಹೇಳಿದರು. ಅಂದಿನಿಂದ ರಾಜು ಸುಳ್ಳು ಹೇಳುವುದನ್ನು ಬಿಟ್ಟು ಸರಿಯಾಗಿ ಜೀವನ ನಡೆಸಲು ಆರಂಭಿಸಿದನು. ಜನರು ನಿನ್ನ ಸುಳ್ಳೇ ನಿನಗೆ ಇಂದು ಮುಳ್ಳಾಗಿದೆ ಎಂದು ಅವನಿಗೆ ಬುದ್ಧಿವಾದವನ್ನು ಹೇಳಿದರು. ಈ ಕಥೆಯ ನೀತಿ ಏನೆಂದರೆ, ಸುಳ್ಳುಗಾರರು ಎಷ್ಟೇ ಸತ್ಯವನ್ನು ಹೇಳಿದರೂ ಸಹ ಜನ ನಂಬುವುದಿಲ್ಲ. ಒಮ್ಮೆ ಸುಳ್ಳುಗಾರ ಎನಿಸಿಕೊಂಡರೆ ಜೀವನದಲ್ಲಿ ಮತ್ತೆ ನಂಬಿಕೆ ಬರುವುದು ತುಂಬ ಕಷ್ಟ. ಸ್ನೇಹಿತರೆ, ಕತೆ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಸಿಗೋಣ ಹೊಸ ಕಥೆಯೊಂದಿಗೆ
ಮುಂದಿನ ವಿಡಿಯೋದಲ್ಲಿ.